ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ನಾನಿರುವಂತದ್ದು ನೀವು ನಂಬಕ್ಕಾಗಲ್ಲ, ನಾನು ಎಲ್ಲಿದ್ದೀನಿ ಅಂತ. ನಾನಿರುವಂತದ್ದು ಟ್ರೈನ್ ನ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ನಾಯ್ಸ್ ಇರ್ಬೋದು, ಬಟ್ ಇದನ್ನ ತಡ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗುರು. ನಮ್ಮ RCB ತಂಡ ಕ್ವಾಲಿಫೈಯರ್ 1 ಅನ್ನ ಗೆದ್ಬಿಟ್ಟು ಫಿನಾಲೆಗೆ ಗ್ರ್ಯಾಂಡ್ ಎಂಟ್ರಿನ ಕೊಟ್ಟಿದೆ ಅಂತಾನೆ ಹೇಳ್ತೀನಿ. ಅಂಡ್ ಅಪ್ಪರಿಸಿ ಬೊಬ್ಬರಿದ ಬಾಲಿಂಗ್ ಯೂನಿಟ್ ಹೇಸಲ್ವುಡ್ ಅಂಡ್ ನಮ್ಮ ಸ್ಪಿನ್ನರ್, ಓ ಮೈ ಗಾಡ್, ಸಖತ್ ಆಗಿರುವಂತ ಒಂದು ಬೌಲಿಂಗ್ ಅಂತಾನೆ ಹೇಳ್ತೀನಿ. 101 ರನ್ಗಳಿಂದ ಅವ್ರನ್ನ ಕಟ್ ಹಾಕ್ತಾರೆ ಅಂತ ಅಂದ್ರೆ, 106 ರನ್ಗಳನ್ನ ಮಾಡ್ತಾರೆ ನಮ್ಮ RCB ಅವರು. 2 ವಿಕೆಟ್ ಗಳನ್ನ ಕಳ್ಕೊಂಡು ಕೇವಲ 10 ಓವರ್ಗಳಲ್ಲಿ ಅದನ್ನ ಚೇಸ್ ಮಾಡಿ ಬಿಸಾಕ್ತಾರೆ ಅಂತಂದ್ರೆ, ಓ ಮೈ ಗಾಡ್, ಎಂತ ಒಂದು ಬ್ಯಾಟಿಂಗ್ ಅಂಡ್ ಎಂತ ಒಂದು ಕ್ರಿಕೆಟ್ ಆಡ್ತಿದ್ರೆ ನಮ್ಮ RCB ಅವರು. ಅದ್ಭುತ ಅಂದ್ರೆ ಅದ್ಭುತ ಗುರು. ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ ನಮ್ಮ RCB ತಂಡ. ಈ ವರ್ಷ ಆಡಿರುವಂತ ಆಟನ ನೋಡ್ತಾ ಇದ್ರೆ 7 ಬೀಳುಗಳಿತ್ತು, ಗ್ಯಾಪ್ ಆಯ್ತು, ಸೊ ಅಲ್ಲಿ ಅಗೇನ್ ಸಸ್ಪೆಂಡ್ ಆಯ್ತು, ವಾರ್ ಆಯ್ತು, ಎಲ್ಲ ಆಯ್ತು. ಅಗೇನ್ ಈ ಬಾರಿ ನಮ್ಮ RCB ತಂಡಕ್ಕೆ ತುಂಬಾ ದೊಡ್ಡ ಲಕ್ ಇದೆ, ಅದು ರಜತ್ ಪತ್ತಿದಾರ್ ಅಂತಾನೆ ಹೇಳ್ತೀನಿ. ಸ್ಟ್ರಗಲ್ ಪಟ್ವಿ ಲಾಸ್ಟ್ 2 ಮ್ಯಾಚ್ ಅಲ್ಲಿ, ಬಟ್ ಆದ್ರೂ ಕೂಡ ಕಂಬ್ಯಾಕ್ ಯಾವ ರೀತಿನಲ್ಲಿ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನೆನ್ಸ್ಕೊಬೇಕು ಗುರು. ಆ ರೀತಿನಲ್ಲಿರುವಂತ ಒಂದು ಸೀಸನ್. ಸೊ ಎಷ್ಟೋ ವರ್ಷಗಳಿಂದ ಮಾಡಕ್ ಆಗ್ತಿರೋಂತ ಒಂದು ಸಾಧನೆ ರಜತ್ ಪತ್ತಿದಾರ್ ತಮ್ಮ ಒಂದು ಮೊದಲ ಒಂದು ವರ್ಷದಲ್ಲೇ ಮಾಡ್ತಾರೆ ಅನ್ನೋ ಒಂದು ಕೆಲವು ಒಂದು ದಿನಗಳ ಒಳಗಡೆ ಗೊತ್ತಾಗುತ್ತೆ. ಅದು RCB ಈ ಬಾರಿ ಫೈನಲ್ ಗೆಲ್ಲುತ್ತಾ ಅನ್ನೋದು. ಇನ್ ಕೇಸ್ ಗೆದ್ರೆ ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಂತೂ ಹಬ್ಬ ಮಾಡಾಕ್ ಬಿಡ್ತೀವಿ. ಇಡೀ ಕರ್ನಾಟಕದ ಮನೆಗಳಲ್ಲೂ ಕೂಡ ಒಂದು ಸಿಹಿಯನ್ನ ಮಾಡುವಂತ ಎಲ್ಲಾ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ. ಬಿಕಾಸ್ ಎಷ್ಟು ನಾವು ಕರ್ನಾಟಕನ ಪ್ರೀತಿಸ್ತೀವಿ, ಅಷ್ಟೇ ಒಂದು ನಮ್ಮ RCB ತಂಡನು ಕೂಡ ಪ್ರೀತಿಸ್ತೀವಿ. ಇದು ಒಂದು ಫ್ರಾಂಚೈಸಿ ಕ್ರಿಕೆಟ್ ಆಗಿರ್ಬೋದು, ಆದ್ರೂ ಕೂಡ ನಾವು ಕನ್ನಡಿಗರು ಅದನ್ನ ನಮ್ಮ ಒಂದು ಫ್ರಾಂಚೈಸಿ ಅನ್ನೋ ಒಂದು ಮಟ್ಟದಲ್ಲಿ ಅದನ್ನ ಇಷ್ಟ ಪಡ್ತಾ ಇದೀವಿ, ಅದನ್ನ ಮೆರೆಸ್ತಾ ಇದೀವಿ ಅಂತಾನೆ ಹೇಳ್ತೀನಿ. ಅಂಡ್ ಬೆಂಬಲಿಸ್ತಾ ಇದೀವಿ. ಅಂಡ್ ಅವರು ಕೂಡ ಈ ವರ್ಷ ಅದೇ ಒಂದು ಜೋಶ್ ಅಲ್ಲಿ ಆಡಿರುವಂತದ್ದು, ಅದೇ ಒಂದು ಹಾರ್ಡ್ ವರ್ಕಿಂಗ್ ಅಲ್ಲಿ ಆಡಿರುವಂತದ್ದು. ಇಡೀ ತಂಡ ಆದ್ರೂ ಆಗಿರ್ಬೋದು, ಸ್ಟಾಫ್ ಆದ್ರೂ ಆಗಿರ್ಬೋದು. ನಿಜವಾಗ್ಲೂ ನನಗಂತೂ ಮಾತೇ ಬರ್ತಾ ಇಲ್ಲ, ಬಟ್ ಇವತ್ತು ಆಡಿರುವಂತ ಒಂದು ಆಟಕ್ಕೆ ನಿಜವಾಗ್ಲೂ ಇಡೀ ಒಂದು ಪ್ಲೇಯಿಂಗ್ 11 ಜೊತೆಗೆ ಸಪೋರ್ಟ್ ಸ್ಟಾಫ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಡ್ 8 ವಿಕೆಟ್ ಗಳ ಭರ್ಜರಿ ಗೆಲುವು ನಮ್ಮ RCB ಇವತ್ತು ಸಾಧಿಸಿದೆ ಅಂತಾನೆ ಹೇಳ್ತೀನಿ. ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ಅಂಡ್ ಟಾಸ್ ಗೆದ್ದಂತಹ ನಮ್ಮ ರಜತ್ ಪತ್ತಿದಾರ್ ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಮುಲ್ಲಲ್ಪುರ್ ಅಲ್ಲಿ ನಡೆದಂತಹ ಈ ಒಂದು ಮ್ಯಾಚ್ ಅಲ್ಲಿ, ಸೊ ನಾರ್ಮಲಿ ಹಿಸ್ಟ್ರಿ ತೆಗೆದು ನೋಡ್ತಾ ಇದ್ರೆ ಈ ಒಂದು ಸೀಸನ್ ಅಲ್ಲಿ 4 ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರುವಂತ ತಂಡನೇ ಗೆದ್ದಿರುವಂತದ್ದು. ಬಟ್ ರಿಸ್ಕ್ ತಗೊಂಡು ನಮ್ಮ ಪತ್ತಿದಾರ್ ಅವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂತಾರೆ. ಅಂಡ್ ಸೊ ಅಲ್ಲಿ ಬೌಲಿಂಗ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ಕೊಟ್ಟಿರುವಂತದ್ದು ನಮ್ಗೆ ನಮ್ಮ ಯಾರು ಯಶ್ ದಯಾಳ್ ಅವರು 2ನೇ ಓವರ್ ಅಲ್ಲಿ ವಿಕೆಟ್ ತೆಗಿತಾರೆ. ಅಲ್ಲಿ ಪ್ರಿಯಾಂಶ್ ಆರ್ಯ ಅವರದು. ಅಂಡ್ ಫಸ್ಟ್ ಓವರ್ ಡೀಸೆಂಟ್ ಆಗಿರುತ್ತೆ, 8 ರನ್ಗಳನ್ನ ಬಂದಿರುತ್ತೆ ನಮ್ಮ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಅಲ್ಲಿ. ಅಂಡ್ 2ನೇ ಓವರ್ ಅಲ್ಲಿ 2ನೇ ಬಾಲ್ ಅಲ್ಲಿ ಪ್ರಿಯಾಂಶ್ ಆರ್ಯ ಅವರಿಗೆ ಯಶ್ ದಯಾಳ್ ಅವರು ಸೊ ವಿಕೆಟ್ ತೆಗಿತಾರೆ. ಕೃಣಾಲ್ ಪಾಂಡೆ ಅವರಿಗೆ ಕ್ಯಾಚ್ ಕೊಟ್ಟು ಪ್ರಿಯಾಂಶ್ ಆರ್ಯ ಅವರು ಔಟ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಪ್ರಭ್ ಸಿಮ್ರಾನ್ ಸ್ವಲ್ಪ ಅಟ್ಯಾಕಿಂಗ್ ಕ್ರಿಕೆಟ್ ಆಡಕ್ಕೆ ಮುಂದೆ ಹೋಗ್ತಾರೆ. ಬಟ್ ಭುವನೇಶ್ವರ್ ಕುಮಾರ್ ಅವರ ಒಂದು ಓವರ್ ಅಲ್ಲಿ 3ನೇ ಓವರ್ ಅಲ್ಲಿ ಸೊ 2 ಬೌಂಡ್ರಿಗಳನ್ನ ಮುಂದೆ ಬಂದು ಹೊಡೆದು ಬೌಂಡ್ರಿಗಳನ್ನ ತಗೊಂತಾರೆ. ಅಂಡ್ ಸೊ ನೆಕ್ಸ್ಟ್ ಬಾಲ್ ಇನ್ನೊಂದು 3ನೇ ಒಂದು ಬೌಂಡ್ರಿ ತಗೊಳ್ಬೇಕು ಅಂತಂದಾಗ ಅದು ಟಾಪ್ ಎಡ್ಜ್ ಆಗಿ ಸೊ ಅಲ್ಲಿ ಕೀಪರ್ ಚಿತೇಶ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತ ಹೇಳ್ತೀನಿ. ಅಂಡ್ ಸಖತ್ ಆಗಿರುವಂತ ಒಂದು ಬಾಲ್. ಬಿಕಾಸ್ ಆ 2 ಬಾಲ್ ಏನ್ ಹಾಕಿದ್ರು ಸ್ವಲ್ಪ ಲೆಂತ್ ಮುಂದೆ ಇತ್ತು, ಬಟ್ ಆ ಒಂದು 3ನೇ ಏನು ಬೌಂಡ್ರಿ ಹೊಡಿಬೇಕು ಅಂತ ಅನ್ಕೊಂಡಿದ್ರು, ಆ ಒಂದು ಬಾಲ್ ಸ್ವಲ್ಪ ಲೆಂತ್ ನ ಹಿಂದೆ ಎಳ್ಕೊಂಡಿದ್ರು ಅಷ್ಟೇನೆ. ಅದು ಟಾಪ್ ಎಡ್ಜ್ ಆಗಿ ಅಲ್ಲಿ ನಮ್ಮ ಕೀಪರ್ ಚಿತೇಶ್ ಶರ್ಮಾ ಅವರಿಗೆ ಹೋಯ್ತು ಅಂತಾನೆ ಹೇಳ್ತೀನಿ ಕ್ಯಾಚ್. ಅಂಡ್ ಶ್ರೇಯಸ್ ಅಯ್ಯರ್ ಅಗೇನ್ ಆ ಮುಲ್ಲಂಪುರ್ ಸ್ಟೇಡಿಯಂ ಅಲ್ಲಿ ವರ್ಸ್ಟ್ ಒಂದು ರೆಕಾರ್ಡ್ ಇರುವಂತದ್ದು ನಮ್ಮ ಶ್ರೇಯಸ್ ಅಯ್ಯರ್ ಅವ್ರದ್ದು. ಅಗೇನ್ ಇವತ್ತು ಕೂಡ ಅಷ್ಟೇನೆ ಹ್ಯಾಸಲ್ವುಡ್ ಅವರ ಬೌಲಿಂಗ್ ಅಲ್ಲಿ ಸೊ ಜಿತೇಶ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಸೊ ಔಟ್ ಆಗ್ತಾರೆ. ಅಂಡ್ ಔಟ್ ಸೈಡ್ ಎಡ್ಸ್ ಆಗುತ್ತೆ, ಒಂದು ಬಿಗ್ ಶಾಟ್ ಹೊಡಿಯಕ್ ಹೋಗಿ ಅವರು ಕೂಡ ಔಟ್ ಆಗ್ತಾರೆ. ಅಂಡ್ ಜೋಶ್ ಇಂಗ್ಲಿಷ್ ಲಾಸ್ಟ್ ಮ್ಯಾಚ್ ಹೀರೋ, ಸೊ ಅವರು ಅಷ್ಟೇನೆ ಸೊ ಹ್ಯಾಸಲ್ವುಡ್ ಅವರ ಬೌಲಿಂಗ್ ಅಲ್ಲಿ ಸೊ ಒಂದು ಬಿಗ್ ಶಾಟ್ ಹೊಡಿಯಕ್ಕಾಗಿ ಶಾರ್ಟ್ ಪಿಚ್ ಡೆಲಿವರಿಗೆ ಅಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಾನೆ ಹೇಳ್ತೀನಿ. ಅಂಡ್ ಕೆಳಗಡೆಗೆ ಲಾಸ್ಟ್ ಬೆಂಗಳೂರಲ್ಲಿ ಆಡದಂತಹ ನೆಹಲ್ ವದೇರಾ ಅವರು ಸೊ ಮೇ ಬಿ ಇವತ್ತು ನಮ್ಗೆ ಅವ್ರು ಕಷ್ಟ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇಲ್ಲ, ಚಾನ್ಸೇ ಇಲ್ಲ. ನೆಹಲ್ ವದೇರಾ ಕೂಡ ಇವತ್ತು ಯಶ್ ದಯಾಳ್ ಅವರ ಬೌಲಿಂಗ್ ಅಲ್ಲಿ ಸೊ ಬೋಲ್ಡ್ ಆಗ್ತಾರೆ ಅಂತ ಹೇಳ್ತೀನಿ. ಕೇವಲ 8 ರನ್ಗಳನ್ನ ಮಾಡಿ ಅವರು ಕೂಡ ಬೋಲ್ಡ್ ಆಗ್ತಾರೆ. ಅಂಡ್ ಕೆಳಗಡೆಗೆ ಸ್ಟಾಯ್ನಿಸ್ ಸ್ವಲ್ಪ ಎಲ್ಲೋ ಕಾನ್ಫಿಡೆಂಟ್ ಕಾಣ್ತಾ ಇದ್ರು. ಅಂಡ್ ಸ್ಟಾರ್ಟ್ ಕೂಡ ಸಿಕ್ಕಿತ್ತು ಅವ್ರಿಗೆ, ಬಟ್ ಯಾವಾಗ ಅಲ್ಲಿ ನಮ್ಮ ಸುಯೇಶ್ ಶರ್ಮಾ ಅವರ ಒಂದು ಗೂಗ್ಲಿ ಎಂತ ಬೌಲಿಂಗ್, ನಿಜವಾಗ್ಲು ಚಿಂದಿ ಬೌಲಿಂಗ್ ಸುಯೇಶ್ ಶರ್ಮಾ. ಸುಮಾರು ಮ್ಯಾಚಸ್ ಗಳಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡಿದ್ದಾರೆ, ವಿಕೆಟ್ ಗಳು ತಗೊಂಡಿಲ್ಲ. ಬಟ್ ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಅವರ ಗೂಗ್ಲಿಗಳು ಸಖತ್ ಆಗಿತ್ತು. ಅಂಡ್ ಕಾನ್ಫಿಡೆನ್ಸ್ ಆಗಿ ಕಾಣಿಸ್ತಾ ಇದ್ದಂತ ಸ್ಟಾಯ್ನಿಸ್ ಅವ್ರನ್ನ ಔಟ್ ಎತ್ತಾರೆ ನಮ್ಮ ಸುಯೇಶ್ ಶರ್ಮಾ. ಅಂಡ್ ಒಂದೇ ಓವರ್ ಅಲ್ಲಿ 2 ವಿಕೆಟ್ ಕೂಡ ಎತ್ತಾರೆ. ಅದು ಸುಯೇಶ್ ಶರ್ಮಾ ಅವರು ಶಶಾಂಕ್ ಸಿಂಗ್ ಅಂಡ್ ಸೊ ಮುಷೀರ್ ಖಾನ್ ಅವರನ್ನ. ಶಶಾಂಕ್ ಸಿಂಗ್ ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆಂಟ್ ಆಗಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಆಲ್ರೆಡಿ ಒಂದು 4-5 ವಿಕೆಟ್ ಹೋಗಿದೆ, ಬಟ್ ಆದ್ರೂ ಕೂಡ ಬಿಗ್ ಶಾಟ್ ಹೊಡೆಯುವಂತ ಪ್ರಯತ್ನದಲ್ಲಿ ಸೊ ಬೋಲ್ಡ್ ಆಗ್ತಾರೆ ಅಂತಾನೆ ಹೇಳ್ತೀನಿ. ಅಂಡ್
ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡ್ ಬಂದಂತ ಮುಷೀರ್ ಖಾನ್ ಕೂಡ ಏನು ಮಾಡ್ಲಿಲ್ಲ, ಕೇವಲ ಟಕ್ಔಟ್ ಆಗ್ತಾರೆ ಅದೇ ಒಂದು ಸುರೇಶ್ ಶರ್ಮಾ ಓವರ್ ಅಲ್ಲಿ. ಸೊ ಒಂದೇ ಓವರ್ ಅಲ್ಲಿ 2 ವಿಕೆಟ್ ಬರುತ್ತೆ. ಅಂಡ್ ಅಲ್ಲಿ ಆಲ್ರೆಡಿ ಮ್ಯಾಚ್ RCB ಒಂದು ತೆಕ್ಕಿನಲ್ಲೇ ಇದ್ದಂತದ್ದು. ಅಂಡ್ ಕೆಳಗಡೆಗೆ ಅಜ್ಮತುಲ್ಲಾ ಒಂದು ಬೌಂಡ್ರಿ, ಒಂದು ಸಿಕ್ಸರ್ ತಗೊಂತಾರೆ. ಬಟ್ ಆದ್ರೂ ಕೂಡ ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ, ಆ ಇನ್ನಿಂಗ್ಸ್ ನ ಬಿಗ್ ಇನ್ನಿಂಗ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರು ಜೋಸ್ ಹ್ಯಾಸಲ್ವುಡ್ ಅವರ ಬೌಲಿಂಗ್ ಅಲ್ಲಿ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಂಡ್ ಕೆಳಗಡೆಗೆ ಹರ್ಪ್ರೀತ್ ಬ್ರರ್ ಅವ್ರನ್ನ ಬೌಲ್ಡ್ ಮಾಡುವಂತದ್ದು ನಮ್ಮ ರೊಮಾರಿಯೋ ಶಾಫರ್ಡ್ ಅವರು. ಓ ಮೈ ಗಾಡ್, ದೈತ್ಯ ಕೆರಿಬಿಯನ್ ದೈತ್ಯ ಅವರು. ಸೊ ಹರ್ಪ್ರೀತ್ ಬ್ರರ್ ಅವ್ರಿಗೆ 4 ರನ್ಗೆ ಬೋಲ್ಡ್ ಮಾಡ್ತಾರೆ. ಅಂಡ್ ಇಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡಿರುವಂತದ್ದು ಜಾಮಿಸನ್ ಅಂತಾನೆ ಹೇಳ್ತೀನಿ. ಬಟ್ ಒಂದ್ ಕಡೆಗೆ ನೋಡ್ತಾ ಇದ್ರೆ ನಿಜವಾಗ್ಲೂ ಎಂತ ಬೌಲಿಂಗ್ ಅವರು, ಸಖತ್ ಆಗಿರುವಂತ ಸ್ಟಾರ್ಟ್ ಅಲ್ಲಿ ಎಸ್ ದಯಾಳ್ ಶುರು ಮಾಡ್ತಾರೆ, ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ಸಖತ್ ಆಗಿರುವಂತ ಒಂದು ಬೌಲಿಂಗ್ ಮಾಡ್ತಾರೆ. ಪ್ರತಿ ಇಂಟರ್ವಲ್ ಅಲ್ಲೂ ಕೂಡ ಒಂದೊಂದು ವಿಕೆಟ್ ಎತ್ತಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಯಾರು ಕೂಡ ಅಷ್ಟೇ ಬೌಲಿಂಗ್ ಯಾರ್ಯಾರ ಕೈಗೆ ಜಿತೇಶ್ ಶರ್ಮಾ ರಜತ್ ಪಚಿದಾರ್ ಬಾಲ್ ಕೊಟ್ಟಿದ್ದಾರೆ. ಸೊ ಎಲ್ರು ಕೂಡ ವಿಕೆಟ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಕೃಣಾಲ್ ಪಾಂಡೆ ಅವ್ರು ಹಾಕಿರೋದು ಒಂದೇ ಓವರ್, ಅವ್ರಿಗೆ ವಿಕೆಟ್ ಬಿದ್ದಿಲ್ಲ ಬಿಟ್ರೆ ಇನ್ನು ಮಿಕ್ಕಿದಂತವ್ರಿಗೆ ಎಲ್ರು ಕೂಡ ವಿಕೆಟ್ ಬಿದ್ದಿದೆ. ಹ್ಯಾಸಲ್ವುಡ್ ಅಂಡ್ ಸುರೇಶ್ ಶರ್ಮಾ ಮೂರ್ ವಿಕೆಟ್ ಗಳನ್ನ ತಗೊಂಡು ಸೊ ಟಾಪ್ ವಿಕೆಟ್ ಟೇಕರ್ಸ್ ಆಗ್ತಾರೆ RCB ಕಡೆಯಿಂದ. ಅಂಡ್ ಎಸ್ ದಯಾಳು ಕೂಡ ಅಷ್ಟೇನೆ ಸಖತ್ ಆಗಿರುವಂತ ಬಾಲಿಂಗ್ ಅಂಡ್ ಫೀಲ್ಡಿಂಗ್ ಅಲ್ಲಿ ಅದ್ಭುತವಾಗಿರುವಂತ ಒಂದು ಫೀಲ್ಡಿಂಗ್ ಮಾಡಿದ್ದಾರೆ ನಮ್ಮ RCB ಅವರು. ಸುಮಾರು ರನ್ ಗಳನ್ನ ಸೇವ್ ಮಾಡಿದ್ದಾರೆ, ಕ್ಯಾಚಸ್ ಗಳನ್ನ ಮಿಸ್ ಮಾಡಿಲ್ಲ. 120% ಹಾಕಿ ಒಂದು ಕ್ರಿಕೆಟ್ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ 101 ರನ್ಗಳಿಗೆ ಔಟ್ ಆಗ್ತಾರೆ. ಅಂಡ್ ನಮ್ಮ ಮೊದಲು ಹೇಳ್ದಂಗೆ ಬೌಲಿಂಗ್ ಬಗ್ಗೆ ಅಂತೂ ಮಾತಾಡೋ ಹಾಗೇನೆ ಇಲ್ಲ, ಎಲ್ಲರೂ ಕೂಡ ಸಖತ್ ಆಗಿರುವಂತ ಒಂದು ಬೌಲಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಓಕೆ, ಸೊ ಇನ್ನು ಪಾರ್ಟ್ನರ್ಶಿಪ್ ಗಳ ಬಗ್ಗೆ ಯಾವ್ದು ಕೂಡ ಅಂತ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದಿಲ್ಲ ಅವ್ರ ಕಡೆಗೆ. 19 ರನ್ ಬ್ರರ್ ಅಂಡ್ ಅಜ್ಮತುಲ್ಲಾ, ಇದೇ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬೋದು. ಇದ್ ಬಿಟ್ರೆ ಇನ್ ಯಾವ ಒಂದು ಪಾರ್ಟ್ನರ್ಶಿಪ್ ಕೂಡ ಬಂದಿಲ್ಲ. ಅಂಡ್ ಈ ಒಂದು ಇನ್ನಿಂಗ್ಸ್ ನೋಡಿ ನಿಜವಾಗ್ಲೂ ಪಂಜಾಬ್ ನ ಫ್ಯಾನ್ಸ್ ಆದ್ರೂ ಆಗಿರ್ಬೋದು, ಪ್ರೀತಿ ಜಿಂಟಾ ಆದ್ರೂ ಆಗಿರ್ಬೋದು, ಸುಮಾರು ಫ್ಯಾನ್ಸ್ ಗಳು ಪಂಜಾಬ್ ಕಡೆಯಿಂದ ಒಂದೊಂದು ವಿಕೆಟ್ ಗಳು ಹೋದಾಗೂ ಕೂಡ ಸ್ಟನ್ ಆಗ್ತಾ ಇದ್ರು. ಬಿಕಾಸ್ ಶಾಕಿಂಗ್ ಮೇಲೆ ಶಾಕಿಂಗ್ ಅವ್ರಿಗೆ, ಬಿಕಾಸ್ ರನ್ ಗಳು ಬರ್ತಾ ಇದಾವೆ ಬಟ್ ಆದ್ರೂ ಕೂಡ ವಿಕೆಟ್ ಗಳು ನಿಂತಾ ಇಲ್ಲ, ಪದೇ ವಿಕೆಟ್ ಗಳು ಹೋಗ್ತಾ ಇದೆ. ಸೊ ನಿಜವಾಗ್ಲೂ ಪಂಜಾಬ್ ನ ಕ್ರೌಡ್ ಸೈಲೆಂಟ್ ಆಗಿ ಹೋಗಿದ್ರು ಅಂತಾನೆ ಹೇಳ್ತೀನಿ. ಅಂಡ್ ಈ ಒಂದು 101 ರನ್ಗಳ ಒಂದು ಚಿಕ್ಕ ಮೊತ್ತನ ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದಂತ RCB ಅವರು ಸೊ ಸ್ಟಾರ್ಟಿಂಗ್ ಇಂದಾನೆ ಕೊಹ್ಲಿ ಅವರು ಸ್ವಲ್ಪ ಅಗ್ರೆಸಿವ್ ಆಗಿರುವಂತ ಒಂದು ಇಂಟೆಂಟ್ ನ ತಗೊಂಡ್ ಬರ್ತಾರೆ. ನಮ್ಮ ಹರ್ಷದೀಪ್ ಸಿಂಗ್ ಅವ್ರಿಗೆ ಬೌಂಡ್ರಿಗಳನ್ನ ತಗೊಂತಾರೆ. ಅಂಡ್ ಆ ಒಂದು ಕಣ್ಣಲ್ಲೇ ಗುರಾಯಿಸುವಂತ ಒಂದು ಲುಕ್ ಎಲ್ಲ ನೋಡ್ತಾ ಇದ್ರೆ ಸೊ ಇವತ್ತು ಬಿಡೋದಿಲ್ಲ, ಇವತ್ತು ಬಿಸಾಕ್ತಿವಿ ಈ ಸ್ಕೋರ್ನ ಅಂತ ಸೊ ಒಂದು ಟಾರ್ಗೆಟ್ ಅಂಡ್ ವಾರ್ನಿಂಗ್ ಕೊಟ್ಟಿರೋ ರೀತಿಯಲ್ಲಿ ಕಣ್ಗಳಲ್ಲಿ ಕಾಣಿಸ್ತಾ ಇತ್ತು. ಅಂಡ್ ಕೊಹ್ಲಿ ಕೂಡ ಅಷ್ಟೇನೆ ಸೊ 12 ರನ್ ಮಾಡ್ತಾರೆ, 2 ಬೌಂಡ್ರಿಗಳನ್ನ ತಗೊಂತಾರೆ. ಜಾಮಿಸನ್ ಅವರ ಬೌಲಿಂಗ್ ಅಲ್ಲಿ ಸೊ ಅಲ್ಲಿ ಶಾರ್ಟ್ ಬಾಲ್ ಸೊ ಜೋಸ್ ಇಂಗ್ಲಿಷ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಂಡ್ ಕೆಳಗಡೆಗೆ ಮಯಾಂಕ್ ಅಗರ್ವಾಲ್ 19 ರನ್ ಮಾಡ್ತಾರೆ, 2 ಬೌಂಡ್ರಿ, 1 ಸಿಕ್ಸರ್. ಅಗೇನ್ ಮಯಾಂಕ್ ಅಗರ್ವಾಲ್ ಬಂದಿರುವಂತದ್ದು ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನ ಬಂದಂಗ ಆಗಿದೆ ಪಡಿಕಲ್ ಜಾಗದಲ್ಲಿ. ಅಗೇನ್ ಸಾಲ್ಟ್ ಜೊತೆಗೆ ಸೇರ್ಕೊಂಡು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಾನೆ ಹೇಳ್ತೀನಿ. ಅಂಡ್ ರಜತ್ ಪತಿದಾರ್ ಕೊನೆಯಲ್ಲಿ ಸೊ ಅವರು 15 ರನ್ ಮಾಡ್ತಾರೆ, 8 ಬಾಲ್ ಅಲ್ಲಿ 1 ಬೌಂಡ್ರಿ ಅಂಡ್ 1 ಸಿಕ್ಸರ್. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಸಾಲ್ಟ್ ಬಗ್ಗೆ ಯಾಕೋ ಮಾತಾಡ್ತಾ ಇಲ್ಲ ಅಂತಂದ್ರೆ, ಸಾಲ್ಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇರೆ ಪದಗಳನ್ನೇ ಜೋಡಣೆ ಮಾಡ್ಬೇಕಾಗತ್ತೆ, ಸಪರೇಟ್ ಆಗಿ ಮಾತಾಡ್ಬೇಕಾಗತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ಮಾತಾಡ್ಬೇಕಾಗತ್ತೆ. 56 in 27 ಡೆಲಿವರೀಸ್, 6 ಬೌಂಡ್ರಿ 3 ಸಿಕ್ಸರ್, ಇಂಥ ಪ್ಲೇಯರ್ ನಾವು ಫಿನಾಲೆಗೋಸ್ಕರ ಅಂಡ್ ಪ್ಲೇ ಆಫ್ ಗೋಸ್ಕರ ಕಾಯ್ದಿರಿಸ್ಕೊಂಡಿದೀವಿ. ಫಿಟ್ ಆದ್ರೂ ಕೂಡ 100% ಫಿಟ್ ಆಗ್ಲಿ ಅನ್ನೋದಕ್ಕೋಸ್ಕರನೇ ಫಿಲ್ ಸಾಲ್ಟ್ ಈ ಮ್ಯಾಚ್ ಅಲ್ಲಿ ಕೊಹ್ಲಿ ಜೊತೆಗೆ ಸೇರ್ಕೊಂಡು, ಮಯಾಂಕ್ ಜೊತೆ ಸೇರ್ಕೊಂಡು, ರಜತ್ ಪತಿದಾರ್ ಜೊತೆ ಸೇರ್ಕೊಂಡು ಮ್ಯಾಚ್ ನ ವಿನ್ನಿಂಗ್ ಅಲ್ಲಿ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ತೀನಿ. ಎಂತ ಬ್ಯಾಟಿಂಗ್ ಗುರು. ಅಂಡ್ 6 ಹೊಡೆದು ನಮ್ಮ ರಜತ್ ಪತಿದಾರ್ ಈ ಒಂದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಕೇವಲ 10 ಓವರ್ಗಳಲ್ಲಿ 106 ರನ್ಗಳನ್ನ ಬಾರಿಸ್ತಾರೆ. ಅಂಡ್ ಫಿಲ್ ಸಾಲ್ಟ್ ತಮ್ಮ ಅರ್ಧ ಶತಕನ ಕಂಪ್ಲೀಟ್ ಮಾಡ್ಕೊಂತಾರೆ. 56 ರನ್ 27 ಬಾಲ್ ಅಲ್ಲಿ 6 ಬೌಂಡ್ರಿ 3 ಸಿಕ್ಸರ್. ಮೊದಲೇ ಹೇಳಿದಂಗೆ 207 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿರುವಂತದ್ದು ಅದ್ಭುತವಾಗಿರುವಂತ ಒಂದು ಇನ್ನಿಂಗ್ಸ್ ಅಂತ ಹೇಳ್ತೀನಿ ಈ ಒಂದು ಪ್ಲೇ ಆಫ್ ಕ್ವಾಲಿಫೈಯರ್ 1 ಅಲ್ಲಿ. ಓಕೆ, ಇನ್ನು ಬೌಲಿಂಗ್ ಅಲ್ಲಿ ತಗೊಳಕ್ ಹೋದ್ರೆ ಯಾರು ಅಂತ ಒಂದು ಬೌಲಿಂಗ್ ಅಂತ ಹೇಳಕ್ ಆಗಲ್ಲ. ಬಟ್ ಜಾಮಿಸನ್ ಒಂದು ವಿಕೆಟ್ ಅಂಡ್ ಬ್ಯಾಟಿಂಗ್ ಮಾಡ್ತಾರೆ, ಅವ್ರೊಬ್ಬರೇ ಸ್ವಲ್ಪ ಡೀಸೆಂಟ್ ಆಗಿ ಮಾಡಿರುವಂತದ್ದು. ಇನ್ನು ಮಿಕ್ಕಿದವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಸ್ಕೋರ್ ಬೋರ್ಡ್ ಮೇಲೆ ರನ್ಗಳಿಲ್ಲ, ಸೊ ಪ್ರೆಸರ್ ಗಳು ಬ್ಯಾಟ್ಸ್ಮನ್ ಗಳ ಮೇಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಪಂಜಾಬ್ ನ ಬೌಲರ್ಸ್ ಗಳು ಅಂತ ಒಂದು ಬೌಲಿಂಗ್ ಪ್ರದರ್ಶನ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂತಾನೆ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ನಮ್ಮ ಮ್ಯಾಚ್ ಇರುವಂತದ್ದು ಸೊ ಫಿನಾಲೆನಲ್ಲಿ ಸೊ ಮುಂಬೈ ಬರುತ್ತಾ GT ಬರುತ್ತಾ ಅನ್ನೋದು ಸೊ ಇನ್ನು ಕೆಲವೇ ದಿವಸಗಳಲ್ಲಿ, ಅಂದ್ರೆ ಇನ್ನೊಂದು 2-3 ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ನಾವು ಫಿನಾಲೆ ಆಡ್ತೀವಿ June 3ನೇ ತಾರೀಕು. ಅಂಡ್ ಆ ಮ್ಯಾಚ್ ಏನಾದ್ರು ಗೆದ್ರೆ ನಿಜವಾಗ್ಲು ಮೊದ್ಲು ಹೇಳ್ದಂಗೆ ಧ್ವಂಸ. ನಿಜವಾಗ್ಲು ಕರ್ನಾಟಕ ತುಂಬಾ ಹಬ್ಬದ ವಾತಾವರಣ ಶುರು ಆಗತ್ತೆ, ಇಡೀ ಬೆಂಗಳೂರು ಜಾಮ್ ಆಗತ್ತೆ. ಆ ಕ್ಷಣಕ್ಕೋಸ್ಕರ ನಾನಂತ ಕಾಯ್ತಾ ಇದ್ದೀನಿ. ಒಂದ್ಸರಿ ಎತ್ಬಿಡ್ಲಿ ಗುರು ವಿರಾಟ್ ಕೊಹ್ಲಿ ಅಂಡ್ ಸುಮಾರು ಪ್ಲೇಯರ್ಸ್ ಗಳು ಕಾಯ್ತಾ ಇದ್ದಾರೆ, ಇಡೀ ಇಂಡಿಯಾ ಕಾಯ್ತಾ ಇದೆ ಅಂತಾನೆ ಹೇಳ್ತೀನಿ. ಬಿಕಾಸ್ 18 ಸೀಸನ್ ಗಳಿಂದ ಮಾಡ್ತಿರೋಂತ ಸಾಧನೆ ಇವಾಗೇನಾದ್ರು ಮಾಡಿದ್ರೆ ಅದ್ಭುತ ಆಗೋಗುತ್ತೆ ಅಂತ ಹೇಳ್ತೀನಿ. ಅಂಡ್ AB ಡಿವಿಲಿಯರ್ಸ್ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ RCB ಗೆ.
ಜೂನ್ 3ನೇ ತಾರೀಕು. ಅಂಡ್ ಇವತ್ತು ಕಾಮೆಂಟ್ರಿನಲ್ಲೆಲ್ಲ ಕನ್ನಡ ಕಾಮೆಂಟ್ರಿನಲ್ಲಿ ಕೂಡ ಜಾಯಿನ್ ಆಗಿದ್ರು. ಸೊ ಕನ್ನಡ ಕಾಮೆಂಟ್ರಿ ಜೊತೆಗೆ ಅವ್ರು ಮಾತಾಡ್ತಾ ಇದ್ರು, ಸಿಕ್ಕಾಪಟ್ಟೆ ಖುಷಿನ ಹಂಚ್ಕೊಂತಾ ಇದ್ರು. ಸೊ ಅವರು ಕೂಡ RCB ಒಂದು ಡಗೋಟ್ ಅಲ್ಲಿ ಕಾಣಿಸ್ಕೊಬಹುದು ಅಂತ ಅನ್ಕೊಂತೀನಿ ಜೂನ್ 3ನೇ ತಾರೀಕು. ಇನ್ಕ್ಲೂಡಿಂಗ್ ಗೇಲ್ ಕೂಡ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಳೆ RCB ಪ್ಲೇಯರ್ ಗಳೆಲ್ಲ ಕೂಡ ಸೊ ಬಂದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನನ್ನ ಒಬ್ಬ 18 ವರ್ಷದಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ. RCB 2008ರಿಂದ ಯಾವಾಗ ಬ್ರೆಂಡನ್ ಮೆಕಲಮ್ 158 ರನ್ಗಳನ್ನ ಚಚ್ಚಿ ನಮ್ಗೆ ಸೋಲ್ಸಿ ಹೋಗ್ತಾರೆ, ಅವಾಗಿಂದ ಕಾಯ್ಕೊಂಡ್ ಬರ್ತಾ ಇದೀನಿ ಅಂಡ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ. ನಾವು ಅವಾಗೆಲ್ಲ ಹೋಟೆಲ್ಗಳ ಮುಂದೆ, ಟಿವಿ ಶೋರೂಮ್ಗಳ ಮುಂದೆ ಕುತ್ಕೊಂಡು ನೋಡ್ತಾ ಇದೀವಿ, ಇವಾಗ ಮೊಬೈಲ್ ಅಲ್ಲೇ ನೋಡ್ತಾ ಇದೀವಿ. ಸೊ ಅಷ್ಟು ವರ್ಷಗಳ ಒಂದು ಜರ್ನಿ ಇದೆ ನಮ್ಗೆ RCB ಜೊತೆಗೆ. ಅಂಡ್ ಒಂದ್ ಕಪ್ಪನ ಇವಾಗ ಗೆಲ್ಲುವಂತ ಒಂದು ಸನಿಗೆ ಬಂದಿದೀವಿ. 2016ರಲ್ಲಿ ಬಂದಿದೀವಿ, ಅಗೇನ್ ಇವಾಗ ಮತ್ತೆ ಬಂದಿದೀವಿ. ನಿಜವಾಗ್ಲೂ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ನನ್ನ ಎಕ್ಸೈಟ್ಮೆಂಟ್ ವಿಡಿಯೋ ಆದ್ರೂ ಕೂಡ ಸೊ ನೆಕ್ಸ್ಟ್ ಮತ್ತೆ ವಿಡಿಯೋಗಳು ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ತುಂಬಾ ನನ್ನ ಡೆಡಿಕೇಶನ್ಗೆ, ಬಿಕಾಸ್ ನಾನು ಟ್ರೈನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ.